ಒಂದು ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಹೇಳೋದು ದುಡ್ಡು ಕೊಟ್ಟು ನೋಡುವಂತಹ ಪ್ರತಿಯೊಬ್ಬನ ಹಕ್ಕು. ಅದೊಂದು ವಾಕ್ ಸ್ವಾತಂತ್ರ್ಯ ಅಂತ ಕರೀತಾರೆ. ಅದನ್ನು ಕಿತ್ಕೊಂಡ್ಬಿಡ್ಬೇಕು. ಇಷ್ಟೆಲ್ಲ ದುಡ್ಡನ್ನು ಕೊಟ್ಟು ನೀವು ಸಿನಿಮಾನ ನೋಡಿದ್ರು ಸಹ ಸಿನಿಮಾ ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಗಲಿಲ್ಲ ಅಂತ ನೀವು ಹೊರಗಡೆ ಬಂದು ಹೇಳೋಂಗಿಲ್ಲ. ದುಡ್ಡು ಕೊಟ್ರಾ, ಸಿನಿಮಾ ನೋಡಿದ್ರಾ, ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೆಗೆ ಹೋಗ್ತಾ ಇರ್ಬೇಕು. ಚೆನ್ನಾಗಾದರೂ ಇರಲಿ ಚೆನ್ನಾಗಿಲ್ದೇನಾದರೂ ಇರಲಿ ನೀವು ಮಾತಾಡೋಂಗಿಲ್ಲ. ದಿಸ್ ಈಸ್ ದ ರೂಲ್. ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ದಿಸ್ ಈಸ್ ದ ರೂಲ್ ಥರ ನನಗೆ ಕಾಣ್ತಾ ಇದೆ. ಸಿನಿಮಾ ಹೆಂಗಿದೆ ಅಂತ ಹೇಳುವ ರೈಟ್ಸ್ ನನಗೂ ಇಲ್ಲ, ಸಿನಿಮಾನ ದುಡ್ಡು ಕೊಟ್ಟು ನೋಡೋ ನಿಮಗೂ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ಸ್ಟಾರ್ಟ್ ಆಗಿದೆ. ಒಂದು ಚೆಕ್ಮೇಟ್ ಥರ ಬಿಹೇವ್ ಮಾಡೋದಕ್ಕೆ ಇಂಡಸ್ಟ್ರೀಲಿ ಕೆಲವೊಬ್ಬರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ ಈ ಬೆಳವಣಿಗೆ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ. ಆದರೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಲೇಬೇಕು, ನಿಮ್ಮ ಮುಂದೆ ಅದನ್ನು ಹೇಳಲೇಬೇಕು. ಒಂದು ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಹೇಳೋದು ದುಡ್ಡು ಕೊಟ್ಟು ನೋಡುವಂತಹ ಪ್ರತಿಯೊಬ್ಬನ ಹಕ್ಕು. ಅದೊಂದು ವಾಕ್ ಸ್ವಾತಂತ್ರ್ಯ ಅಂತ ಕರೀತಾರೆ. ಅದನ್ನು ಕಿತ್ಕೊಂಡ್ಬಿಡ್ಬೇಕು. ಅದನ್ನು ಕಿತ್ಕೊಂಡ್ಬಿಟ್ಟು ಸಿನಿಮಾ ಬಗ್ಗೆ ಯಾರೂ ಮಾತಾಡಬಾರ್ದು. ಮೀಡಿಯಾದವ್ರು ಬಿಡಿ, ಪಬ್ಲಿಕ್ಸ್ ಕೂಡ ಮಾತಾಡೋಂಗಿಲ್ಲ. ಏನು ನೀವು ದುಡ್ಡು ಕೊಟ್ಬಿಟ್ಟು 150 ರೂಪಾಯಿ ಟಿಕೆಟಲ್ಲಿ ಕೆಲವರು ಸಿನಿಮಾ ನೋಡ್ತೀರಾ, 400 ರೂಪಾಯಿ ಟಿಕೆಟಲ್ಲಿ ನೋಡ್ತೀರಾ, 500, 900, 800, 1000, 1500, 2000 ರೂಪಾಯಿವರೆಗೂ ಕೂಡ ಟಿಕೆಟ್ನ ತಗೊಂಡು ಸಿನಿಮಾನ ನೋಡಿರೋ ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದೆ. ಇಷ್ಟೆಲ್ಲ ದುಡ್ಡನ್ನು ಕೊಟ್ಟು ನೀವು ಸಿನಿಮಾನ ನೋಡಿದ್ರು ಸಹ ಸಿನಿಮಾ ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಗಲಿಲ್ಲ ಅಂತ ನೀವು ಹೊರಗಡೆ ಬಂದು ಹೇಳೋಂಗಿಲ್ಲ. ದುಡ್ಡು ಕೊಟ್ರಾ, ಸಿನಿಮಾ ನೋಡಿದ್ರಾ, ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೆಗೆ ಹೋಗ್ತಾ ಇರಬೇಕು. ಚೆನ್ನಾಗಾದರೂ ಇರಲಿ ಚೆನ್ನಾಗಿಲ್ದೇನಾದರೂ ಇರಲಿ ನೀವು ಮಾತಾಡೋಂಗಿಲ್ಲ. ದಿಸ್ ಈಸ್ ದ ರೂಲ್. ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ದಿಸ್ ಈಸ್ ದ ರೂಲ್ ಥರ ನನಗೆ ಕಾಣ್ತಾ ಇದೆ. ಒಂದಷ್ಟು ಸಿನಿಮಾಗಳು ಈ ವಿಚಾರವಾಗಿ ಸ್ಟೇಯನ್ನು ತರುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ 20 ದಿನ ಕಳೆದಿದೆ. 20 ದಿನ ಆದ ನಂತರ ಈ ಒಂದು ಸ್ಟೇ ಆರ್ಡರನ್ನು ನಿರ್ಮಾಪಕರು ಹಾಗೂ ನಿರ್ದೇಶಕರು ಆಗಿರುವಂತಹ ಮಿಲನಾ ಪ್ರಕಾಶ್ ಅಥವಾ ಪ್ರಕಾಶ್ ವೀರ್ ಅವರು ಅವರ ಸಂಸ್ಥೆಯ ಮೂಲಕ ತಗೊಂಡ್ಬಂದಿದ್ದಾರೆ. ಡೆವಿಲ್ ಸಿನಿಮಾ ಆರಂಭ ಅಂದರೆ ರಿಲೀಸ್ ಆದಾಗಿನಿಂದ ಯಾವೆಲ್ಲ ರೀತಿಯಲ್ಲಿ ಹೈಪ್ ಪಡ್ಕೊಂಡಿತ್ತು, ಸಿನಿಮಾ ಯಾವ ರೀತಿ ರನ್ ಆಯಿತು, ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಕೋತು, ಎಲ್ಲ ವಿಚಾರವನ್ನು ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಈಗ ಕೋರ್ಟ್ನಲ್ಲಿ ಸ್ಟೇ ಇರೋದ್ರಿಂದ ನಾವು ಅದರ ಬಗ್ಗೆ ಮಾತನಾಡೋದಕ್ಕೆ ಆಗಲ್ಲ. ಆರಂಭದ ದಿನಗಳಲ್ಲಿ ಡೆವಿಲ್ ಸಿನಿಮಾ ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಓಪನಿಂಗ್ ತಗೋತು, ಅದ್ಭುತವಾದಂತಹ ಕಲೆಕ್ಷನ್ನ ಮಾಡ್ಕೋತು. ಇಲ್ಲಿಯವರೆಗೂ ಸಿನಿಮಾ ಸಾಕಷ್ಟು ಒಳ್ಳೆ ರೀತಿಯಲ್ಲಿ, ಏನದು ಕಲೆಕ್ಷನ್ ಅಂತಂದರೆ ಕಮ್ಮಿ ಕಲೆಕ್ಷನ್ ಅಂತೂ ಅಲ್ಲ, 35 ಕೋಟಿಗೂ ಅಧಿಕ ಕಲೆಕ್ಷನನ್ನು ಸಿನಿಮಾ ಮಾಡಿಕೊಂಡಿದೆ. ಸೊ ಇಷ್ಟು ದಿನಗಳ ಆದ ನಂತರ ಇದೀಗ ಡೆವಿಲ್ ಚಿತ್ರತಂಡ ಒಂದು ಸ್ಟೇನ ತಗೊಂಬಂದಿದೆ. ಜೈ ಮಾತಾ ಕಂಬೈನ್ಸ್ ಈ ಒಂದು ನಿರ್ಮಾಣ ಸಂಸ್ಥೆ ಹೇಳುವ ಪ್ರಕಾರ ಯಾಕೆ ಈ ಸ್ಟೇ ತರೋದಕ್ಕೆ ಕಾರಣ ಏನು, ಕಾರಣ ಗೊತ್ತಿಲ್ಲ. ಬಟ್ ಸ್ಟೇಯಲ್ಲಿ ಏನೇನೆಲ್ಲ ಇದೆ, ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ದಿ ಡೆವಿಲ್ ಚಿತ್ರದ ಕುರಿತು ಯಾವುದೇ ವ್ಯಕ್ತಿ, ಸಂಸ್ಥೆ, ಚಾನೆಲ್, ಸಾಮಾಜಿಕ ಜಾಲತಾಣದ ಖಾತೆದಾರರು ಅಥವಾ ಸಂಬಂಧಿತ ಪ್ಲಾಟ್ಫಾರ್ಮ್ಗಳು ನೆಗೆಟಿವ್ ರೇಟಿಂಗ್ಗಳು ಸೇರಿದಂತೆ ಚಿತ್ರಕ್ಕೆ ಹಾನಿಯುಂಟು ಮಾಡುವ ಅಥವಾ ನಿರ್ಮಾಪಕರಿಗೆ ಯಾವುದೇ ರೀತಿಯ ಆರ್ಥಿಕ, ವಾಣಿಜ್ಯ ಹಾಗೂ ಗೌರವಕ್ಕೆ ಹಾನಿ ಮಾಡುವಂತಹ ವಿಷಯಗಳನ್ನು ಪ್ರಕಟಿಸುವುದು, ಪ್ರಸಾರ ಮಾಡುವುದು ಅಥವಾ ಹರಡುವುದನ್ನು ಮಾಡುವಂತಿಲ್ಲ. ಹಾಗೇನಾದರೂ ಮಾಡಿದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಸ್ಥೆ, ಚಾನೆಲ್ಗಳು ವೈಯಕ್ತಿಕವಾಗಿ ಸಂಪೂರ್ಣ ಹೊಣೆಗಾರರಾಗಿದ್ದು ಅವರ ವಿರುದ್ಧ ಕಾನೂನು ಪ್ರಕಾರ ಸಿವಿಲ್ ಹಾಗೂ ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲಿ ಕಠಿಣ ಕ್ರಮವನ್ನು ಜರುಗಿಸಲು ಅವಕಾಶವಿದೆ. ಈಗಾಗಲೇ ಪ್ರಕಟಗೊಂಡಿರುವ ಇಂತಹ ಎಲ್ಲ ವಿಷಯಗಳನ್ನು ತೆಗೆದುಹಾಕಿ ನಿಷ್ಕ್ರಿಯಗೊಳಿಸಬೇಕು. ಇಲ್ಲವಾದಲ್ಲಿ ಅಗತ್ಯವಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಬಂಧನ ಸೇರಿದಂತೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಅದರ ಜೊತೆಗೆ ಪೈರಸಿ ಕಳ್ಳತನ ಇದು ಕಲೆಯನ್ನ ಕೊಲ್ಲುತ್ತದೆ. ಪೈರಸಿ ಕೇವಲ ಕಾನೂನು ಉಲ್ಲಂಘನೆ ಮಾತ್ರವಲ್ಲ, ಅದು ಕಲೆಯ ಮೇಲಿನ ಅಪರಾಧವೂ ಹೌದು. ಒಂದು ಸಿನಿಮಾದ ಪ್ರತಿಯೊಂದು ಫ್ರೇಮ್ ಹಿಂದೆ ಅನೇಕರ ಶ್ರಮ,
ಸಮಯ ಮತ್ತು ಕನಸುಗಳಿವೆ. ಪೈರಸಿಯನ್ನ ಪ್ರೋತ್ಸಾಹಿಸುವುದರಿಂದ ಕಲಾವಿದರು ಮತ್ತು ತಂತ್ರಜ್ಞರ ಬದುಕಿಗೆ ಧಕ್ಕೆಯಾಗುತ್ತದೆ. ಕಾನೂನು ಬಾಹಿರವಾಗಿ ಸಿನಿಮಾವನ್ನ ನೋಡುವುದು ಶಿಕ್ಷಾರ್ಹ ಅಪರಾಧ. ಕಾನೂನು ಕ್ರಮವನ್ನ ತಪ್ಪಿಸಲು ಜಾಗ್ರತೆಯನ್ನ ವಹಿಸಿ ಕಾನೂನುಬದ್ಧ ವೇದಿಕೆಯಲ್ಲೇ ಸಿನಿಮಾವನ್ನ ನೋಡಿ. ಎಸ್, ಇದು ಚೆನ್ನಾಗಿದೆ. ಫಸ್ಟ್ ಏನಿತ್ತು, ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಹಾಕುವಂತಿಲ್ಲ, ಮತ್ತೊಂದಿಲ್ಲ. ಅದಕ್ಕಿಂತ ಬೆಸ್ಟ್ ಅನ್ಸುತ್ತೆ ಈ ಪೈರಸಿ ವಿಚಾರಗಳನ್ನು ಈ ಒಂದು ಆರ್ಡರ್ನಲ್ಲಿ ಉಲ್ಲೇಖ ಮಾಡಿರೋದು. ಹೌದು, ಪೈರಸಿ ಮಾಡಬಾರ್ದು. ಯಾಕೆ ಅಂತಂದ್ರೆ ಡೆವಿಲ್ ಚಿತ್ರದ ನಿರ್ಮಾಪಕರಾಗಿರುವಂತಹ ಪ್ರಕಾಶ್ ಅವರೇ ಹೇಳುವ ಪ್ರಕಾರ 10,000ಕ್ಕಿಂತ ಹೆಚ್ಚಿನ ಪೈರಸಿ ಲಿಂಕ್ಗಳನ್ನು, ಡೆವಿಲ್ ಚಿತ್ರದ ಪೈರಸಿ ಲಿಂಕ್ಗಳನ್ನು ಈ ಹಿಂದೆ ಡಿಲೀಟ್ ಮಾಡಿಸಲಾಗಿತ್ತು. ಅದು ನಿಜವಾಗ್ಲೂ ಒಬ್ಬ ನಿರ್ಮಾಪಕನಿಗೆ ನಷ್ಟವನ್ನ ಉಂಟು ಮಾಡುವಂತಹ ಕೆಲಸ. ಯಾಕೆ ಅಂತಂದ್ರೆ ಜನ ಥಿಯೇಟರ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಸಿನಿಮಾವನ್ನ ನೋಡುವ ಮೂಲಕ, ಅಂದ್ರೆ ಫ್ರೀ ಆಗಿ ಸಿನಿಮಾವನ್ನ ನೋಡುವ ಮೂಲಕ ಆ ಎಂಟರ್ಟೈನ್ಮೆಂಟ್ ಅನ್ನ ಪಡೆದುಕೊಳ್ಳೋದ್ರಿಂದ ಸಿನಿಮಾದ ನಿರ್ಮಾಪಕರಿಗೆ ಹಾಗೂ ಸಿನಿಮಾಕ್ಕೆ ಲಾಸ್ ಆಗುತ್ತೆ. ಈ ಒಂದು ಅಂಶವನ್ನ ನಾವು ಒಪ್ಪಿಕೊಳ್ಳೋಣ. ಆದ್ರೆ ಇನ್ನೊಂದು ಇದೆಯಲ್ಲ, ಏನು ಮಾತಾಡಲೇಬಾರ್ದು ಸಿನಿಮಾ, ಗೊತ್ತಿಲ್ಲ ಅದನ್ನ ಜನ ಹೇಗೆ ತಗೋತಾರೆ ಅಂತ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂತಹ ಒಂದಷ್ಟು ಕೌಂಟರ್ ಕೆಲಸಗಳು ಮೀಡಿಯಾಗಳ ಕಡೆಯಿಂದ ಕೂಡ ಆಗಬಹುದು. ನೀವು ಅಂದರೆ ಇದೊಂದೇ ಸಿನಿಮಾ ಅಂತಲ್ಲ, ಸಾಕಷ್ಟು ಸಿನಿಮಾಗಳ ನಿರ್ಮಾಪಕರು, ನಿರ್ದೇಶಕರು ಈ ಒಂದು ವಿಚಾರವಾಗಿ ಸ್ಟೇಯನ್ನು ತೆಗೆದುಕೊಂಡು ಬರ್ತಾ ಇರುವಂತಹ ಒಂದು ಹೊಸ ಸಂಸ್ಕೃತಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ. ನಾನು ಹೇಳೋದು, ಕರ್ನಾಟಕದಲ್ಲಿ 2025ರಲ್ಲಿ ಹತ್ರ 300 ಸಿನಿಮಾಗಳು ರಿಲೀಸ್ ಆಗಿದೆ. 300 ಸಿನಿಮಾಗಳಲ್ಲಿ ಗೆದ್ದಿರೋ ಸಿನಿಮಾಗಳೆಷ್ಟು ಹುಡುಕಿದ್ರೆ 10 ಸಿನಿಮಾ ಸಿಗುತ್ತೆ. 10 ಸಿನಿಮಾ ಸಿಗುತ್ತೆ. ಸಿನಿಮಾನ ಸೋಲ್ಸಕ್ಕಾಗತ್ತಾ? ಚೆನ್ನಾಗಿರೋ ಸಿನಿಮಾನ ಸೋಲ್ಸಕ್ಕಾಗತ್ತಾ? ನನ್ನ ಪ್ರಶ್ನೆ. ಚೆನ್ನಾಗಿರೋ ಸಿನಿಮಾನ ಯಾವನ ಕೈಯಲ್ಲೂ ಸೋಲ್ಸೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಚಾಪ್ಟರ್ 1. ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ 200 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡ್ಕೋಬಹುದು ಅಂತ ತೋರಿಸಿದಂತಹ ಚಿತ್ರ. ಯಾರು ನೆಗೆಟಿವ್ ಆಗಿ ಮಾತಾಡಿದ್ರು ಅದ್ರ ಬಗ್ಗೆ? ಯಾರು ಮಾತಾಡಲಿಲ್ವಲ್ಲ. ಇಡೀ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ನಲ್ಲಿ 800+ ಕೋಟಿ ಕಲೆಕ್ಷನ್ ಮಾಡ್ಕೋತು ಸಿನಿಮಾ. ಓಕೆ, ನೀವು ಅನ್ಕೋಬೋದು ಇದು ಸ್ಟಾರ್ ಸಿನಿಮಾ, ದೊಡ್ಡ ಹೊಂಬಾಳೆ ಅನ್ನುವ ಒಂದು ದೊಡ್ಡ ಪ್ರೊಡಕ್ಷನ್ ಇತ್ತು, ಅದಕ್ಕೋಸ್ಕರ ಆ ಸಿನಿಮಾ ಗೆಲ್ತು ಅಂತ ನೀವು ಅನ್ಕೋಬೋದು. ಆದರೆ ವಾಟ್ ಅಬೌಟ್ ಸೂ ಫ್ರಮ್ ಸೋ ಹೊಸಬರ ತಂಡ, ದೊಡ್ಡ ಸ್ಟಾರ್ ಕಾಸ್ಟ್ ಇರಲಿಲ್ಲ ಸಿನಿಮಾದಲ್ಲಿ. ಹೊಸಬರ ತಂಡವನ್ನು ಇಟ್ಕೊಂಡು ಅದರಲ್ಲೂ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಎನ್ನುವ ಅಪ್ರತಿಮ ಕಲಾವಿದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಸಿನಿಮಾಗಳ ಆಯ್ಕೆ ಹಂಗಿದೆ ಅವ್ರದ್ದು. ಹಾಗಾಗಿ ಅವರ ಸಿನಿಮಾಗಳು ಗೆಲ್ತಾ ಬರ್ತಾ ಇದೆ. ಆ ಆಯ್ಕೆ ಎಲ್ಲರೂ ಮಾಡ್ಕೋಬೇಕು. ಎಲ್ಲರೂ ಸಿನಿಮಾ ಮಾಡಬೇಕು, ಮಾಡಿಬಿಡೋಣ ಅನ್ನೋದನ್ನ ಬಿಟ್ಟು ಒಂದು ಸಕ್ಸಸ್ ಟ್ರ್ಯಾಕಿಗೆ ಬನ್ನಿ. ಅಕ್ಕಪಕ್ಕದ ಇಂಡಸ್ಟ್ರಿಯ ಒಂದು ಸಕ್ಸಸ್ ರೇಟ್ ನೋಡಿ. ತಮಿಳ್ ನೋಡಿ, ತೆಲುಗು ನೋಡಿ, ಮಲಯಾಳಂ ನೋಡಿ, ಎಷ್ಟಿದೆ ಸಕ್ಸಸ್ ರೇಟು. ನೆಕ್ಸ್ಟ್ ಲೆವೆಲ್ ಇದೆ ಸಕ್ಸಸ್ ರೇಟು. ನಮ್ಮ ಕನ್ನಡದ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಯಾರು ಈ ಥರ ಹೋಗ್ಬಿಟ್ಟು ಸ್ಟೇ ತಗೊಂಬರಲಿಲ್ಲ. ಬಟ್ ಇಟ್ಸ್ ಓಕೆ, ಸ್ಟೇ ತಗೊಂಬಂದಿದ್ದಾರೆ. ಚಿತ್ರದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡುವ ಹಾಗಿಲ್ಲ. ಆದರೆ ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ಜನ ನೋಡೇ ನೋಡ್ತಾರೆ. ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ಆ ಸಿನಿಮಾವನ್ನು ಯಾವನ ಕೈಲಿಂದನೂ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ನಿಮ್ಮನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಅದು ಮಾತ್ರ ಸತ್ಯ. ಓಕೆನಾ? ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಆ್ಯಸ್ ಎ ಮೀಡಿಯಾ ಹೌಸ್ಗಳಾಗಿ ಕರ್ನಾಟಕದ ಮೀಡಿಯಾ ಹೌಸ್ಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಈ ಒಂದು ವಿಚಾರವಾಗಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ಗಳು ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಾ. ನಿಜವಾಗ್ಲೂ ಈ ಒಂದು ಬೆಳವಣಿಗೆ ಆಘಾತಕಾರಿ ಬೆಳವಣಿಗೆ. ಸಿನಿಮಾನ ನೋಡ ಆದಮೇಲೆ ಸಿನಿಮಾ ಹೆಂಗಿದೆ ಅಂತ ಹೇಳುವ ರೈಟ್ಸ್ ನನಗೂ ಇಲ್ಲ, ಸಿನಿಮಾನ ದುಡ್ಡು ಕೊಟ್ಟು ನೋಡೋ ನಿಮಗೂ ಇಲ್ಲ. ಅದ್ಭುತ ಅಲ್ಲ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನನ್ಸುತ್ತೆ ನಿಮಗೆ ಈ ಒಂದು ಬೆಳವಣಿಗೆ, ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದರ ಜೊತೆಗೆ ಯಾರೆಲ್ಲ ಇನ್ನೂ ಡೆವಿಲ್ ಸಿನಿಮಾ ಆಗಲಿ, ಮಾರ್ಕ್ ಸಿನಿಮಾ ಆಗಲಿ, 45 ಸಿನಿಮಾ ಆಗಲಿ ಅಥವಾ ಕನ್ನಡದ ಯಾವುದೇ ಸಿನಿಮಾ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಿನಿಮಾ ಹೇಗಿದೆ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಹೇಳಿದಂತಹ ಪಾಯಿಂಟ್ಗಳನ್ನು ತಲೆಯಲ್ಲಿ ಹಾಕೊಳ್ಳಿ, ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.